ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಷ್ಟೇ ಜೋರು ಮಳೆ ಇದ್ರೂ ಕೂಡ ನಮ್ಮೂರಲ್ಲಿ ಸೆಕೆಯಂತೂ ಕಮ್ಮಿಯಾಗಿಲ್ಲ. ಅದಕ್ಕೋಸ್ಕರ ನಾನು ಡ್ಯೂಟಿಯಿಂದ ಮುಗಿಸ್ಕೊಂಡು ಬಂದು ಏನಾದರೂ ಹೆಲ್ದಿಯಾಗಿರುವಂಥ ಡ್ರಿಂಕ್ ಕುಡಿಯೋಣ ಅಂತೇಳಿ ಟ್ರೈ ಮಾಡಿದೆ. ಅದಕ್ಕೆ ದಾಳಿಂಬೆ ಜ್ಯೂಸನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದೆ ಅಂತೇಳಿ ಹೇಳ್ತೇನೆ ಬನ್ನಿ. ಒಂದು ಬೌಲಲ್ಲಿ 2 ದಾಳಿಂಬೆ ಹಣ್ಣುಗಳನ್ನು ತಗೊಂಡು ಫುಲ್ ಅದರ ಬೀಜಗಳನ್ನು ಬಿಡಿಸಿಟ್ಕೊಂಡಿದ್ದೇನೆ. ಅದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. 1 ಬೌಲಿನಾಗುವಷ್ಟು ದಾಳಿಂಬೆ ಬೀಜಗಳು. ಅದನ್ನು ಒಂದು ಮಿಕ್ಸಿ ತಗೊಂಡು ಈ ಬಿಡಿಸಿರುವಂತಹ ದಾಳಿಂಬೆ ಬೀಜಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. 2 ದಾಳಿಂಬೆ ಹಣ್ಣುಗಳನ್ನು ತಗೊಂಡಿದ್ದೇನೆ. ಸ್ನೇಹಿತರೆ, ಈ ದಾಳಿಂಬೆ ಹಣ್ಣು ಎಷ್ಟು ಒಳ್ಳೆಯದು ಅಂತ ಹೇಳಿದರೆ, ನಮ್ಮ HP ಅಂತ ಹೇಳಿದರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ. ಅದು ಯಾರಿಗಾದರೂ ಹಿಮೋಗ್ಲೋಬಿನ್ ಸಮಸ್ಯೆ ಇದ್ದವರು ಈ ಹಣ್ಣನ್ನು ತಿಂದರೆ ತುಂಬಾ ಒಳ್ಳೆಯದು. ಆ ದಾಳಿಂಬೆ ಹಣ್ಣಿನ ಬೀಜಗಳಿಗೆ ಸಕ್ಕರೆ ಹಾಕ್ಕೊಂಡಿದ್ದೇನೆ. 2 ಹಣ್ಣುಗಳನ್ನು ತಗೊಂಡದ್ದು ನಾನು. ಅದಕ್ಕೆ 1 ಬೌಲಿನಷ್ಟು ಸಕ್ಕರೆ ಹಾಕಿದ್ದೇನೆ. ಅದಕ್ಕೆ 1 ಗ್ಲಾಸಿನಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ಮಿಲ್ಕಿ ಆಗಿರಲಿ, ಫ್ರೆಶ್ ಆಗಿರಲಿ ಅಂತ ಹೇಳಿ 1 ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೇನೆ. ವೆನಿಲಾ ಐಸ್ ಕ್ರೀಮೇ ಒಳ್ಳೆಯದು. ಯಾಕಂತ ಹೇಳಿದರೆ ಯಾವುದೇ ಅಡ್ಡ ಫ್ಲೇವರ್ ಅದರಲ್ಲಿ ಬರೋದಿಲ್ಲ. ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಅದು ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಆಗಿದ್ದರೆ, ನುಣ್ಣಗಾಗಿದ್ದರೆ ಸೋಸಬೇಕಾದ ಅವಶ್ಯಕತೆಯೇ ಇಲ್ಲ, ಹಾಗೆ ಕುಡಿಬೋದು. ಮತ್ತೆರಡು ಲೋಟ ತಗೊಂಡು ಅದಕ್ಕೆ ಈ ಸೋಸಿದ ಜ್ಯೂಸನ್ನು ಹಾಕೋಣ. ಸೂಪರ್ ಆಗಿರುವಂತಹ ಮಿಲ್ಕಿ ಆಗಿರುವಂತಹ ಫ್ರೆಶ್ ಆಗಿರುವಂತಹ ದಾಳಿಂಬೆ ಜ್ಯೂಸು ಈಗ ರೆಡಿ.